ಚಿತ್ರಲೋಕ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಎಲ್ಲ ವಿಡಿಯೋಗಳನ್ನು ನೀವು ಲಕ್ಷಾಂತರ ಸಂಖ್ಯೆಯಲ್ಲಿ ನೋಡಿದ್ದೀರಾ, ಹಾಗೆ ಸ್ನೇಹಿತರಿಗೆ ಕಳಿಸಿದ್ದೀರಾ, ಮತ್ತು ಅದನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ. ಇದನ್ನು ದಯವಿಟ್ಟು ಮುಂದುವರಿಸಿ. ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನು ಸಮಾಜಕ್ಕಾಗಿಯೇ ಕೊಡ್ತೀನಿ. ನಮ್ಮ ಹತ್ರ ಎಲ್ಲರೂ ಬರಬೇಕು, ಕೇಳಬೇಕು, ಮಾಡಬೇಕು ಅಂತ ನಾವು ಯಾವತ್ತೂ ಡಿಮ್ಯಾಂಡ್ ಮಾಡಿಲ್ಲ, ಮಾಡೋದೂ ಇಲ್ಲ. ಯಾರು ಕ್ಲಾರಿಫಿಕೇಷನ್ ಕೇಳ್ತಾರೆ ಅವರಿಗೆ ನಾವು ಉತ್ತರಗಳನ್ನು ಕೊಡ್ತೀವಿ. ಮತ್ತು ನಮ್ಮನ್ನು ಕರೆಸಿದವರು ಅಲ್ಲಿಗೆ ಬರ್ತೀವಿ. ನಾನಾಗಲಿ ನಮ್ಮ ಇಂಜಿನಿಯರ್ ಆಗಲಿ ನಿಮ್ಮ ಹತ್ರ ಬರ್ತಾರೆ. ಈಗ ನಾನು ಇಲ್ಲಿ ಒಂದು ಪ್ರವರ್ ಬರೆದಿದ್ದೀನಿ, ಪರ್ಫೆಕ್ಟ್ ವಾಸ್ತು. ಅದು ನಮ್ಮ ಕಂಪನಿಯ ಹೆಸರು. ಇಫ್ ಯು ಮಿಸ್ಪ್ಲೇಸ್ ದ ನೇಚರ್, ನೇಚರ್ ವಿಲ್ ಮಿಸ್ಪ್ಲೇಸ್ ಯುವರ್ ಲೈಫ್ ಅಂತ. ಅಂದರೆ ಪ್ರಕೃತಿಯನ್ನು ಯಾರು ದುರುಪಯೋಗ ಮಾಡ್ಕೋತಾರೆ ಅವರ ಲೈಫು ಹಾಳಾಗೋದು 100ಕ್ಕೆ 100 ಗ್ಯಾರಂಟಿ. ಆ ನೇಚರನ್ನು ನೀವು ಪಾರ್ಕಲ್ಲೋಗಿ ಗಿಡ ಮರಗಳನ್ನು ನೋಡೋದು ಒಂದಾದರೆ, ಈ ನೇಚರನ್ನು ನೀವು ನಿಮ್ಮ ಬಿಲ್ಡಿಂಗನ್ನು ಕಟ್ಟುವಾಗ ತಪ್ಪು ಮಾಡುವಂಥದ್ದೇ ಮೇಜರ್ ಆಗತ್ತೆ. ಏನು ಸರ್ ನೇಚರನ್ನ ಮಿಸ್ಪ್ಲೇಸ್ ಮಾಡ್ತೀವಿ ಸರ್ ನಾವು, ನಮ್ಗೊಂಚೂರು ತಿಳಿಸ್ಕೊಡಿ ಅಂತ ಯಾರೋ ಒಬ್ರು ಕೇಳ್ತಾರೆ. ಅವರಿಗೆ ನಂದೊಂದು ಉತ್ತರ ಕೊಡ್ತೀನಿ ನೋಡಿ. ನೀವು ಹಕ್ಕಿಗಳ ಗೂಡನ್ನು ನೋಡಿದ್ದೀರ. ಯಾವುದೇ ಒಂದು ಮರದಲ್ಲಿ ಒಂದು 100 ಹಕ್ಕಿಗಳ ಗೂಡು ನೋಡಿದ್ರು ಅದು ಒಂದೇ ಕಡೆಗೆ ಮುಖ ಮಾಡಿ ನೇತಾಡ್ತಿರತ್ತೆ. ಒಂದು ಹಾವು ತನ್ನ ವಾಸಸ್ಥಳವನ್ನು ಯಾವ ರೀತಿ ನಿರ್ಮಾಣ ಮಾಡ್ಕೊಳ್ಳುತ್ತೆ, ಅಥವಾ ಹಲವಾರು ಪ್ರಾಣಿ ಪಕ್ಷಿಗಳು ತಮ್ಮ ವಾಸಸ್ಥಳವನ್ನು ಯಾವ ರೀತಿ ನಿರ್ಮಾಣ ಮಾಡ್ಕೊಳ್ಳುತ್ತೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಅದರ ಬಗ್ಗೆ ತುಂಬ ಮಾತು ಆಡ್ತೀರಾ, ಅದರ ಬಗ್ಗೆ ಜೋಕು ಮಾಡ್ತೀರಾ. ಈಗ ನೋಡಿ, ನಾನು ಯಾವುದೋ ಒಂದು ನ್ಯಾಷನಲ್ ಹೈವೇಲಿ ಹೋಗುವಾಗ ಒಂದು ನೇಚರ್ ಕಾಲಿಗೆ ಹೋಗೋದಕ್ಕೆ ಅವನಿಗೆ ಒಳ್ಳೆ ಜಾಗದಲ್ಲಿ ನಿಲ್ಲಿಸ್ಬೇಕು ಗಾಡಿನ, ಹೌದಾ ಅಲ್ವಾ? ಆ ಕಡೆಗೆ ಒಂದು ಸ್ವಲ್ಪ ಹಸು ಮೇಯ್ತಾ ಇರಬೇಕು, ಆ ಕಡೆಗೆ ಸ್ವಲ್ಪ ನೀರು ಹರಿತಾ ಇರಬೇಕು, ಈ ಕಡೆಗೆ ಮರದ ನೆರಳು ಇರಬೇಕು. ಡ್ರೈವರ್ 1 ನಿಮಿಷ ನಿಲ್ಸಪ್ಪ ಅಂತ. ಏನಕ್ಕೆ? ನೇಚರ್ ಕಾಲಿಗೆ. ಹಾಗಾದರೆ ನೇಚರ್ ಕಾಲಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇರೋದಾದರೆ, ಈ ಇಫ್ ಯು ಮಿಸ್ಪ್ಲೇಸ್ ದ ನೇಚರ್, ನೇಚರ್ ವಿಲ್ ಮಿಸ್ಪ್ಲೇಸ್ ಯುವರ್ ಲೈಫ್ ಅಂತ ನಂದು ಪ್ರವರ್ಬ್. ಅದು ಇದಾಗತ್ತಾ ಇಲ್ವಾ? ಯಾವ ಮನೆ ಅಂದರೆ ಹೆಂಗಂದ್ರೆ ಅದನ್ನು ತೊಗೊಂಡ್ಬಿಡೋದಾ? ಅದರೊಳಗೆ ಇನ್ನೂ ಒಂದು ಪ್ರಾಬ್ಲಮ್ ಇದೆ. ನಾನು ಅದನ್ನು ಹೇಳಿ ಸೌದೋಗ್ಬಿಟ್ಟು ಇನ್ನು ಬೇಡ ಅಂತ ನಿಲ್ಲಿಸ್ಬಿಟ್ಟು, ಈಗಂತೂ ಅಪಾರ್ಟ್ಮೆಂಟ್ಗಳು ಯಾರು ವಾಸ್ತು ಕರೆದ್ರೆ, ಸರ್ ನಿಮಗೆ ಒಂದು ಸಾಷ್ಟಾಂಗ ನಮಸ್ಕಾರಗಳು ಸರ್, ಅಪಾರ್ಟ್ಮೆಂಟ್ಗಳು ವಾಸ್ತುಗೆ ಬರೋದಿಲ್ಲ, 2 ವರ್ಷದಲ್ಲಿ ನಿಮ್ಮ ಲೈಫ್ ಅರ್ಧ ಹಾಳಾಗೋಗುತ್ತೆ. ಆಮೇಲೆ ಅವರು ಸೇಲ್ ಮಾಡುವಾಗ ನಿಮಗೆ ನೈಸ್ ಮಾಡಿ ಹಳ್ಳೆಣ್ಣೆ ಎಲ್ಲ ಹಾಕಿ ಮೈಗೆಲ್ಲ ಉಜ್ಜಿ 2 ಬಿಸ್ಲೇರಿ ಬಾಟ್ಲು ಕೊಟ್ಟು, 2 ಕಾಫಿ ಕೊಟ್ಟು, 2 ಟೀ ಕೊಟ್ಟು, ಅವ್ರ ಅಡ್ಮಿನಿಸ್ಟ್ರೇಟಿವ್ ಆಫೀಸಲ್ಲಿ ಕೂರಿಸಿ ನಿಮಗೆ ದಟ್ ಈಸ್ ವಿಧಾನಸೌಧ, ದಿಸ್ ಈಸ್ ಕ್ಯಾಲಿಫೋರ್ನಿಯಾ ಅಂತೆಲ್ಲ ನೈಸ್ ಮಾಡಿ, ನೀವು ಅಲ್ಲೇ ಅಡ್ವಾನ್ಸು, ಅಲ್ಲೇ ಒಂದು ಚೆಕ್ ಕೊಟ್ಟು ಬಂದು ಆಮೇಲೆ ತಗಲಾಕೊಂಡು ನನ್ನ ಹತ್ರ ಬಂದಿರೋ ಕೇಸು ಲಕ್ಷಾಂತರ ಇದೆ. ಆ ಅಪಾರ್ಟ್ಮೆಂಟ್ಗಳು ಅವ್ರ ಬಗ್ಗೆ ನನಗೆ ವಿಚಾರನೂ ಬೇಡ, ಸಬ್ಜೆಕ್ಟು ಬೇಡ. ನನ್ನ ಕ್ಲೈಂಟಿಗೆ ನಾನು ಅದನ್ನು ಸಬ್ಸ್ಕ್ರೈಬ್ ಮಾಡೋದು ಇಲ್ಲ. ಅದರೊಳಗೆ ಒಂದು ಹೇಳ್ತಾರೆ, ಸಾರ್ ಅದು ಚೀಪಾಗಿ ಸಿಗುತ್ತೆ ಸರ್, ಬ್ಯಾಂಕ್ ಅವನು ಈಸಿಯಾಗಿ ಲೋನ್ ಕೊಡ್ತಾನೆ ಸರ್, ಎಲ್ಲ ಬ್ಯಾಂಕಲ್ಲೂ ಲೋನ್ ಅರೇಂಜ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಸರ್ ಅವರು. HDFCಗೆ ಹೋದರೆ ಲೋನ್ ಕೊಡ್ತಾರೆ, ಕೆನ್ಫಿನಿಗೆ ಹೋದರೆ ಲೋನ್ ಕೊಡ್ತಾರೆ, ICICIಗೆ ಹೋದರೆ ಲೋನ್ ಕೊಡ್ತಾರೆ, ಸ್ಟೇಟ್ ಬ್ಯಾಂಕಿಗೆ ಹೋದರೆ ಲೋನ್ ಕೊಡ್ತಾರೆ, ಇದು ಪ್ರೈವೇಟ್ ಬ್ಯಾಂಕ್ಗಳಲ್ಲೂ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲೂ ಲೋನ್ ಕೊಡ್ತಾರೆ ಸರ್, ಸ್ವಲ್ಪ ಬಡ್ಡಿ ಜಾಸ್ತಿ ಅಷ್ಟೇ, ಒಂದು ತೊಗೊಂಡ್ಬಿಟ್ರೆ ನಮಗೆ ಜೀವನ ಆರಾಮಲ್ಲ ಸರ್ ಅಂತ. ಆಮೇಲೆ 2 ವರ್ಷ ಆದಮೇಲೆ ಬರ್ತಾನೆ, ಸರ್ ನನ್ನ ಹೆಂಡ್ತಿ ಡೈವರ್ಸಿಗೆ ಕೇಳ್ತಾ ಇದ್ದಾಳೆ, ಯಾಕೆಂದರೆ ನೀವು ಅವತ್ತು ಅಪಾರ್ಟ್ಮೆಂಟ್ ತೊಗೋಬೇಡಿ ಅಂದರೆ ನಾನು ತೊಗೊಂಡೆ, ಈಗ ಅವಳಿಗೂ ನನಗೂ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ, ಅವಳು ಇನ್ನೊಂದು ಅಪಾರ್ಟ್ಮೆಂಟ್ ತೊಗೊಂಡು ಸಪ್ರೇಟ್ ಇದ್ದಾಳೆ ಸರ್ ಅಂತ. ಇಂಥ ಕಥೆಗಳು ಹೇಳೋರು ಎಷ್ಟು ಜನ ಬೇಕು. ಅದರಲ್ಲೂ ಸಿಟೀಸಲ್ಲಂತೂ ಇದ್ರ ಬಗ್ಗೆ ಮಾತಾಡೋದೇ ಬೇಡ, ಅಷ್ಟು ಹೋಪ್ಲೆಸ್ ಅದು. ಅಪಾರ್ಟ್ಮೆಂಟ್ ಅಂತೂ ಅಯ್ಯೋ ದೇವರೇ, ಗಾಡೇ ನಿಮ್ಮನ್ನು ಸೇವ್ ಮಾಡಬೇಕು. ಏನೇ ಇರಲಿ, ನಾವು ಅದ್ರ ಬಗ್ಗೆ ಈಗ ತುಂಬ ಮಾತಾಡೋಕ್ಕೆ ಹೋಗೋದ್ರಿಂದ ಏನು ಉಪಯೋಗ ಇಲ್ಲ. ನಾನು ಹೇಳುವಷ್ಟು ಹೇಳಿದ್ದೀನಿ, ಮಾಡುವಷ್ಟು ಮಾಡಿದ್ದೀನಿ. ನನ್ನ ಸೇವೆ ನಾನು ಮಾಡ್ತಾನೇ ಇದ್ದೀನಿ. ಸಣ್ಣ ಸೈಟ್ ಎಲ್ಲಾರ 20-30 ತೊಗೊಂಡ್ರು, ಔಟ್ಸ್ಕರ್ಟ್ ಆಫ್ ಬೆಂಗಳೂರು ಆದ್ರೂ, ಔಟ್ಸ್ಕರ್ಟ್ ಆಫ್ ಬಾಂಬೆ, ಡೆಲ್ಲಿ, ಕಲ್ಕಟ್ಟ ಆದ್ರೂ ಕೂಡ ಇವತ್ತೆಲ್ಲ ನಾಳೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ನಿಮ್ಮದು ಅಂತ ಒಂದು ಪೀಸ್ ಆಫ್ ಲ್ಯಾಂಡ್ ಇರುತ್ತೆ. ನಾಳೆ ಏನಾರ ಕಂಪ್ನಿಯವನು ರೆಡ್ ಕಾರ್ಡ್ ಅಂದ್ರೆ ಗೊತ್ತಿದೆಯಲ್ಲ ನಿಮಗೆ, ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ. ಒಂದು ರೆಡ್ ಕಾರ್ಡ್ ಅಂದರೆ ನಾಳೆಯಿಂದ ಕೆಲಸಕ್ಕೆ ಬರಬೇಡ ಅಂತ ಕಾರ್ಡ್ ಇಟ್ಟರೆ, ನೀನು ಊರಿಗೆ ಹೋದ್ರೂ ಈ ಮನೆ ಮಾರ್ಕೊಂಡು ಒಂದು ಸ್ವಲ್ಪ ದುಡ್ಡು ತೊಗೊಂಡು 1 2 ಕೋಟಿ ಹಿಡ್ಕೊಂಡು ಹೋದ್ರೂ, ಒಂದು 6% ಬಡ್ಡಿ ಕೊಟ್ರು ಮನೇಲಿ ಹೊಟ್ಟೆ ತುಂಬ, ನಿಮ್ಮ ಊರಲ್ಲಿ ಯಾವುದೇ ಊರು ಇರಲಿ ಅದು
ಅದು ಸಣ್ಣ ಪ್ಲೇಸ್ ಇರ್ಬೋದು, ಯಾವುದೋ ಭಟ್ಕಳ, ಹೊನ್ನಾವರ, ಸಿರ್ಸಿ, ಸಿದ್ದಾಪುರ ಇರ್ಬೋದು, ಈ ಕಡೆ ಕುಂದಾಪುರ, ಉಡುಪಿ, ಮಂಗಳೂರು, ಕಾಪು, ಬ್ರಹ್ಮಾವರ ಇರ್ಬೋದು, ಆ ಕಡೆ ಚಿಕ್ಕಮಂಗ್ಳೂರು, ಕಡೂರು, ಬೀರೂರು, ತರೀಕೆರೆ ಇರ್ಬೋದು, ಅಥವಾ ಯಾವುದೋ ಒಂದು ಸಣ್ಣ ಊರಲ್ಲಿ ಹೋಗಿ ನೀನು ಆರಾಮಾಗಿ ಇದರಲ್ಲಿ ಈ ಮನೆ ಮಾರ್ಕೊಂಡು ಹೋಗಿ ಊಟ ಮಾಡ್ಬೋದು. ಇಲ್ಲಿ ನೀನು ಅಪಾರ್ಟ್ಮೆಂಟ್ ತೊಗೊಂಡಿದ್ರೆ ಅವನು 80 ಲಕ್ಷ ಕೊಟ್ರು ಅದು ಇನ್ನೂ ಅಯ್ಯೋ ಆ ರೇರಾ ಅಂತೂ ಇನ್ನೊಂದು ಆ ರೇರಾ ಅಂತ ಒಂದು ಬಂದಿದೆ, ಅದು ಇನ್ಯಾವ ಸೃಷ್ಟಿಕರ್ತನ ನಿಯಮನೋ ನಂಗೆ ಗೊತ್ತಿಲ್ಲಪ್ಪ. ಅದು 50 ವರ್ಷ ಆದರೂ ಕಂಪ್ಲೀಟ್ ಆಗಲ್ಲ. ಇಟ್ ಈಸ್ ರೇರಾ ಕಾಂಪ್ಲೈನೆನ್ಸ್ ಅಂತೆ, ಅದು ವಾಸ್ತು ಕಾಂಪ್ಲೈನೆನ್ಸ್ ಅಂತೆ, ಇದು ಇನ್ನೇನೋ ಹೇಳ್ತಾರಪ್ಪ, ಏನೇನೋ ಗೊತ್ತಿಲ್ಲ, ಏನೇನೋ ಬಂದ್ಬಿಟ್ಟಿದೆ. ಗೌರ್ಮೆಂಟ್ ಅವರೆಲ್ಲ ಈ ರೂಲ್ಸ್ ಮಾಡಿದಾರೆ, 5 ವರ್ಷದಲ್ಲಿ ಬರದೇ ಇದ್ರೆ 5 ವರ್ಷದಲ್ಲಿ ಪಾರ್ಟಿನೇ ಓಡೋಗ್ಬಿಟ್ಟಿರ್ತಾನೆ. ನಿಮ್ಮ ಹತ್ರ ಅಡ್ವಾನ್ಸ್ ಹಾಕೊಂಡ್ಬಿಟ್ಟು ಅರ್ಧ ದುಡ್ಡು ಹಾಕೊಂಡ್ಬಿಟ್ಟು ಪಾರ್ಟಿ ಓಡೋಗ್ಬಿಟ್ಟಿರ್ತಾನೆ. ಅವನು ಹುಡ್ಕೋದೆಲ್ಲಿ? ರೇರಾ ನಿಂದು ಕಂಪ್ಲೀಷನಿಗೆ ಆಯಿತು, ಈ ಪಾರ್ಟಿನ ಹುಡ್ಕೊಡೋಕೆ ಯಾವ ಕಂಡೀಷನ್ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾದ, ಗೌರ್ಮೆಂಟ್ ಆಫ್ ಕರ್ನಾಟಕದ್ದು ನನಗೆ ಗೊತ್ತಿಲ್ಲಪ್ಪ. ಆ ರೇರಾಗೆ ಒಂದು ಕಂಡೀಷನ್ ಅಂತ ಹಾಕ್ಬಿಟ್ಟಿದ್ದಾರೆ, ಇಷ್ಟು ವರ್ಷದಲ್ಲಿ ಮನೆ ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತ. ಅವನು ಅದಕ್ಕೆ 108 ಕಾನೂನು ಹುಡುಕ್ತಾನೆ. ನಾನೆಲ್ಲ ಮನೆ ಕಟ್ಕೊಟ್ಬಿಟ್ಟಿದ್ದೀನಿ ಸ್ವಾಮಿ, BWSSB ಅವ್ರು ವಾಟರ್ ಕೊಡ್ತಿಲ್ಲ, KB ಅವ್ರು ಕರೆಂಟ್ ಕೊಡ್ತಿಲ್ಲ ಅಂತ ಈ ಒಂದು ಕಂಡೀಷನ್ ಹೆಸರು ಹೇಳ್ತಿದ್ದಾಗ ಅವನು ಎಲ್ಲಿಂದ ಕೊಡ್ತಾನೆ ಗೊತ್ತಿಲ್ಲ. ಮೈ ಡಿಯರ್ ಫ್ರೆಂಡ್ಸ್, ನೀವು ದಯವಿಟ್ಟು ಒಂದು ಅಪಾರ್ಟ್ಮೆಂಟ್ ತಗೊಳ್ಳುವಾಗ ಅದನ್ನು ಇದೆಲ್ಲ ಕಂಡೀಷನ್ಸನ್ನು ಚೆನ್ನಾಗಿ ಯೋಚನೆ ಮಾಡ್ಕೋಬೇಕಾಗತ್ತೆ. ಯೋಚನೆ ಮಾಡಿಕೊಂಡು ನೀವು ಅಡ್ವಾನ್ಸ್ ಕೊಡಬೇಕಾಗತ್ತೆ. ಯಾಕೆಂದರೆ ಅದು ನಾವೇನು ಮಾಡೋಕ್ಕಾಗೋದಿಲ್ಲ. ನೀವು ಹೇಳ್ತೀರಾ ನಮ್ಮ ಹತ್ರ ಈ ಕ್ವಶನ್ಸ್ಗಳು ಕೇಳ್ತಾರೆ, ಸರ್ ಆ ಅಪಾರ್ಟ್ಮೆಂಟ್ ತೊಗೊಂಡ್ಮೇಲೆ ನಾನು ಹೆಂಡ್ತಿ ಓಡೋಗ್ಬಿಟ್ಲು ಸರ್, ಅದಕ್ಕೇನಾರ ಇದೆಯಾ ಸರ್ ವಾಸ್ತುವಿನೊಳಗೆ ಅಂತ. ಇನ್ನೊಬ್ಬ ಹೇಳ್ತಾನೆ, ಅಯ್ಯೋ ಸರ್ ಮೊದಲೆಲ್ಲ ಚೆನ್ನಾಗಿದ್ದೀವಿ ಸರ್, ನನ್ನ ಗಂಡ ಹೆಂಡ್ತಿ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಯಾಕೋ ಗೊತ್ತಿಲ್ಲ ನನ್ನ ಗಂಡ ಈ ನೋಡಿ ಒಂಥರ ಆಡ್ತಾನೆ ಅಂತಾರೆ. ಅಪಾರ್ಟ್ಮೆಂಟ್ಗಳು ತೊಗೊಳ್ಳೋದು ನಿಮ್ಮ ಕತೆ, ನಿಮ್ಮ ಹಣೆ ಬರ, ನಿಮ್ಮ ವಿಚಾರ, ನಾನೇನು ಮಾಡೋಕ್ಕಾಗೋದಿಲ್ಲ. ಈಗ ಇಲ್ಲಿ ಒಂದು ವಿಚಾರನ ನಾನು ನಿಮಗೆ ಗಮನಕ್ಕೆ ತರ್ತೀನಿ. ಕೆಲವರು ಈ ಹೊಸ ಮನೆ ಕಟ್ಟುವವರು ಪ್ಲ್ಯಾನ್ ಮಾಡಿಸಿ ಅದನ್ನು ಸೈಟಲ್ಲಿ ದಿಕ್ಕುಗಳು ಹಾಕೋದಿಲ್ಲ, ಆಮೇಲೆ ಬಾಗಿಲುಗಳನ್ನು ತೋರಿಸೋದಿಲ್ಲ. ಅದೇನೋ ಪಕ್ಕದ ಮನೆ ಬಚ್ಚಲ್ ಮನೆ ತೋರಿಸ್ತಾರೆ ಇವ್ರ ಪ್ಲ್ಯಾನ್ ಒಳಗೆ. ದಯವಿಟ್ಟು ಇನ್ಮೇಲೆ ಯಾರೇ ನನಗೆ ಪ್ಲ್ಯಾನ್ಗಳನ್ನು ಕಳಿಸುವಾಗ 2 ಕೆಲಸ ಮಾಡಿ. ಕ್ಲೀನಾಗಿ ಒಂದು ಹಳೇ ಮದುವೆ ಕಾಗ್ದನ ತೊಗೊಳ್ಳಿ, ಅದನ್ನು ಇನ್ನೇನು ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಅದರಲ್ಲಿ 48 ದೇವ್ರ ಫೋಟೋ ಹಾಕಿರೋದ್ರಿಂದ ಕಸದ ಬುಟ್ಟಿಗೆ ಬಿಸಾಕಕ್ಕೂ ಆಗೋದಿಲ್ಲ. ನಾನು ಅದನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ದೇವ್ರ ಫೋಟೋ ಹಾಕಿ ಗ್ರೀಟಿಂಗ್ ಇನ್ವಿಟೇಷನ್ ಪ್ರಿಂಟ್ ಮಾಡ್ತಾರೆ, ಕಸದ ಬುಟ್ಟಿಗೆ ಬಿಸಾಕಿದ್ರೆ ದೇವ್ರನ್ನ ಬಿಸಾಕ್ದಂಗೆ ಆಗುತ್ತೆ. ನೀವು ಈ ಪ್ಲ್ಯಾನ್ಗಳು ಬರೆಯೋಕ್ಕೆಲ್ಲ ಅದನ್ನು ಉಪಯೋಗಿಸ್ಕೊಳ್ಳಿ. ಚಂದ ಅದ್ರ ಮೇಲೆ ಒಂದು ಪೆನ್ನು, ಬ್ಲ್ಯಾಕ್ ಪೆನ್ನು, ಒಂದು ಪೇಪರ್ ತೊಗೊಂಡು ಚಂದ ಬರೆದು ಬಾಗಿಲುಗಳನ್ನು ಡಿ ಅಂತ ಅಂದರೆ ಡೋರು ಅಂತ ತೋರಿಸಿ, ಆಮೇಲೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತ ಹಾಕಿ ಕಳಿಸಿ. ನಾನು ನೋಡ್ದಂಗೆ ಈ ಆರ್ಕಿಟೆಕ್ಟ್ಗಳಿಗಂತೂ ದಿಕ್ಕು ಹಾಕಕ್ಕೆ ಬರೋದೇ ಇಲ್ಲ ಬಿಡಿ. ಹಾಕಿದ್ರು ಇನ್ಯಾವುದೋ ಮೂಲೆ ದಿಕ್ಕು ಹಾಕಿರ್ತಾರೆ, ಹಿಂಗೋ ಏನೋ ಒಂದು ಕ್ರಾಸ್ ಹಾಕಿ ಅಲ್ಲೆಲ್ಲೋ ನಾರ್ತ್ ಅಂತ ತೋರಿಸಿರ್ತಾನೆ. ಅದೇನು ಅರ್ಥನೇ ಆಗೋದಿಲ್ಲ ಆ ನಾರ್ತ್ ತೋರಿಸೋದು. ಎಷ್ಟು ಒಳ್ಳೆ ಆಲ್ಫಾಬೆಟಿಕಲ್ ಇದೆ, ABCD XYZ ಅಂತ. ಎನ್ನು ನಾರ್ತು, ಈಸ್ಟು, ಈ ವೆಸ್ಟು, W ಸೌತ್ ಅಂತ ಇದೆ. ಅದನ್ನೇನು ಮಾಡೋದಿಲ್ಲ. ಈ ಹೊಸ ಮನೆ ಕಟ್ಟುವವರು ಅಷ್ಟೇ ಈ ಪ್ಲ್ಯಾನನ್ನು ಒಂದು ಮಾಡ್ತಾರೆ, ಸೈಲೆಂಟಾಗಿ ನಮಗೆ ಕಳಿಸ್ಕೊಟ್ಬಿಡ್ತಾರೆ, ಸಾರ್ ಇದನ್ನು ಆಲ್ಟ್ರ್ ಮಾಡಿಕೊಟ್ಬಿಡಿ. ಹೆಂಗೆ ಮಾಡೋಕ್ಕಾಗತ್ತೆ? ನೀವು ಯೋಚನೆ ಮಾಡೋದು ಬೇಡವಾ? ನೀವು ಯಾವುದೋ ಪ್ಲ್ಯಾನು ಆರ್ಕಿಟೆಕ್ಟಿಗೆ ವಾಸ್ತು ಗೊತ್ತಿದ್ದು ಅವನೇನಾರು ಅದ್ರ ಗಂಧ ಗೊತ್ತಿದ್ರೆ ಪರವಾಗಿಲ್ಲ, ಅವನು ನಿಮ್ಮನ್ನು ಸಮಾಧಾನ ಮಾಡ್ಕೊಂಡು ಅಡ್ವಾನ್ಸ್ ಹಾಕೊಳ್ಳೋಕ್ಕೆ ಕಳಿಸ್ಕೊಡ್ತಾನೆ ವಿನ ನಿಮಗೆ ಅದನ್ನು ಅವನು ತೃಪ್ತಿ ಕೊಡೋಕ್ಕಾಗೋದಿಲ್ಲ. ನೀವು ನಮಗೆ ಕಳಿಸ್ಕೊಡೋದ್ರಿಂದ ನಾವು ಯಾವುದೇ ರೀತಿಯಲ್ಲಿ ನಿಮಗೆ ಸರ್ವ್ ಮಾಡೋಕ್ಕಾಗೋದಿಲ್ಲ. ಇನ್ನು ಡಿಗ್ರಿ, ಆ ಡಿಗ್ರಿದು ಮೊದಲೇ ಸಾಕಷ್ಟು ಸತಿ ಹೇಳಿದ್ದೀನಿ. ಇನ್ನು ಮೇಲೆ ನಾರ್ತ್, ಈಸ್ಟ್, ವೆಸ್ಟ್, ಸೌತು ಡಿಗ್ರಿನ ಚೆಕ್ ಮಾಡಿಯೇ ಸೈಟ್ ತೊಗೊಳ್ಳಿ. ಪುನಃ ಯಾಕೆ ಇದನ್ನು ರಿಪೀಟ್ ಮಾಡ್ತಾ ಇದ್ದೀನಿ ಅಂದರೆ, ಇನ್ನೂ ಒಂದು ಸತಿ ಹೇಳ್ಬಿಡ್ತೀನಿ, ಬರ್ಕೊಂಬಿಡಿ ನಿಮ್ಮ ಡೈರಿ ಒಳಗೆ. ಈಸ್ಟ್ 90 ಡಿಗ್ರಿ, ನಾರ್ತ್ 0 ಡಿಗ್ರಿ, ಸೌತ್ 180 ಡಿಗ್ರಿ, ವೆಸ್ಟ್ 270 ಡಿಗ್ರಿ ಇದ್ದರೆ, ಅಥವಾ ಒಂದು 5 ಡಿಗ್ರಿ ಆಚೆ ಈಚೆ ಇದ್ದರೆ ಅಡ್ಜಸ್ಟ್ ಮಾಡ್ಬೋದು. ಅಥವಾ ಜಮೀನಲ್ಲಿ ಮನೆ ಕಟ್ಟುವಾಗ ಮನೆಯೇ ತಿರುಗಿಸಿ ಕೊಡ್ಬೋದು. ಆದರೆ 20-30 ಸೈಟಲ್ಲಿ ತಿರುಗಿಸ್ಕೊಡಿ ಅನ್ನೋಕ್ಕಾಗೋದಿಲ್ಲ. ಯಾಕೆಂದರೆ ನೀವೇ ಯೋಚನೆ ಮಾಡಿ, ಒಂದು ಬೆಂಕಿಪಟ್ಟಣದೊಳಗೆ 3 ಮೂಲೆದ ಐಟಮ್ ಎಷ್ಟಿಡೋಕ್ಕಾಗತ್ತೆ? ಅದೇ ಥರ ಇದನ್ನು ನಾವು ಆಲ್ಟ್ರ್ ಮಾಡಿ ನಿಮಗೆ ಕೊಡೋಕ್ಕಾಗೋದಿಲ್ಲ. ಮತ್ತೆ ಪುನಃ ಒಂದು ಸತಿ ರಿಪೀಟ್ ಮಾಡ್ತಾ ಇದ್ದೀನಿ, ಮನುಷ್ಯನ ಜೀವನದಲ್ಲಿ ಒಂದು ಮನೆ ಭಾಳ ಮುಖ್ಯ. ಮನೆಯಿಂದನೇ ಎಲ್ಲ. ಮತ್ತೆ ಪುನಃ ಇದೊಂದು ಸತಿ ರಿಪೀಟ್ ಮಾಡ್ತೀನಿ, ಹಿಂದೆ ಮಾಡಿದ್ದೀನಿ ಆದ್ರೂ. ಸರ್ ಜಾತಕ ಏನೂ ಕೆಲಸ ಮಾಡೋದಿಲ್ವಾ? ಜಾತಕ ಕೆಲಸ ಮಾಡುತ್ತೆ. ಯಾರಿಗೆ? ಬೈ ಚಾನ್ಸು ನಿಮ್ಮ ಅಪ್ಪ ಕರೆಕ್ಟಾಗಿ ನಿಮ್ಮ ಜಾತಕನ ಪುರೋಹಿತರ ಹತ್ರ ಹೋಗಿ ಅದನ್ನು ರೆಕಾರ್ಡ್ ಮಾಡಿ ಬಂದಿದ್ರೆ ಆಗಿರುತ್ತೆ. ಇಲ್ಲೇನಾಗತ್ತೆ, ಅಮ್ಮ ನೋಡ್ರಿ ಗಂಡು ಮಗು ಹುಟ್ಟಿದೆ ನಮಗೆ, ಹೋಗಿ ಭಟ್ರ ಹತ್ರ ಬರ್ದಾಕ್ ಬನ್ರಿ, ಇವನು ಹೋಗೇ ಇಲ್ಲ. ನೋಡ್ರಿ ಗಂಡು ಮಗು ಹುಟ್ಟಿದೆ, ಭಟ್ರ ಹತ್ರ ಹೋಗಿ ಡೇಟ್ ಆಫ್ ಬರ್ತ್ ಹೇಳಿ ಬನ್ರಿ, ಇವನು ಹೋಗೇ ಇಲ್ಲ. ಇವನು 4ನೇ ದಿನ ಹೋದ ಅಪ್ಪ,
ನಿಮಗೆ ಗಂಡಸರದ ಅಭ್ಯಾಸ ಎಲ್ಲ ಗೊತ್ತಿದೆಯಲ್ಲ, ತಮಾಷೆ ಮಾಡೋದು ಬೇಡ, ತಮಾಷೆ ಇರಲಿ ಒಂದಷ್ಟು. 4ನೇ ದಿನನೋ 5ನೇ ದಿನನೋ ಹೋಗಿ ಭಟ್ರ ಹತ್ರ 3:30ಕ್ಕೆ ಮಗು ಹುಟ್ಟಿರೋದು 4:30 ಅಂತ ಬರ್ದಾಕ್ಬಿಟ್ಟು ಬಂದ. ಅಲ್ಲಿಗೆ ಇವನ್ ಜಾತಕನೇ ಎಕ್ಕುಟ್ಕೊಂಡು ಹೋಗ್ಬಿಟ್ಟಿದೆ ಆ ದಿನ. ಇವನು ಇವಾಗ ಆ ಜಾತಕನ ತೋರಿಸಿ ನನ್ನ ಹತ್ರ ಆಯಾ ದಿಕ್ಕು ರಾಶಿ ನಕ್ಷತ್ರ ಅಂತ ಕೇಳ್ತಾನೆ. ಏನು ಮಾಡೋದ್ರಿ ನಾವು ಇದಕ್ಕೆ? ಇದು ಯಾರಿಗಾರ ಅರ್ಥ ಆಗತ್ತಾ? ಅವತ್ತಿನ ದಿನನೇ ಕರೆಕ್ಟಾಗಿ ಬರ್ದಾಕದೇ ಇರೋದು. ಇನ್ನೊಬ್ಬ ಒಂದಿನ ಮೈಸೂರಿಂದ ನಂಗೆ ಫೋನ್ ಮಾಡ್ದ, ಸರ್ ನಂದು ಮೃಗಶಿರ ನಕ್ಷತ್ರ ಮಿಥುನ ರಾಶಿ ಸರ್, ನನಗೆ ಯಾವ ದಿಕ್ಕ ಆಗ ಬರುತ್ತೆ ಸರ್ ಅಂದ. ನಾನು ಹೇಳಿದೆ, ಅಲ್ಲಪ್ಪ ನಿನಗೊಬ್ಬನಿಗೆ ನಿನ್ನ ಜಾತಕ ನೋಡಿ ನಾವು ಮನೆ ಮಾಡಿದ್ರೆ ನಿನ್ನ ಹೆಂಡತಿ ನಿನ್ನ ಜೊತೆಲಿ ಇರ್ತಾಳೆ, ನಿನ್ನ ಅಪ್ಪ ನಿನ್ನ ಜೊತೆಲಿ, ಅಮ್ಮ ಜೊತೆಲಿ, ಮಗ ಜೊತೆಲಿ, ಮಗಳ ಜೊತೆಲಿ. ಇಷ್ಟಕ್ಕೂ ನೀನು ಹುಟ್ಟಿದ ಡೇಟ್ ನಿಮ್ಮಪ್ಪ ಕರೆಕ್ಟಾಗಿ ಬರ್ದಾಕಿದಾರೋ ಇಲ್ವೋ ಅದು ಗೊತ್ತಿಲ್ಲ. ಬ್ರಹ್ಮನ ಸೃಷ್ಟಿ ನಿಯಮದ ಪ್ರಕಾರ ಹುಟ್ಟುತ್ತೀರಾ ಅಷ್ಟೇನೆ, ಆದರೆ ಬ್ರಹ್ಮನಿಗೆ ಇದನ್ನು ಚೇಂಜ್ ಮಾಡೋಕ್ಕಾಗಿಲ್ಲ, ಬರ್ದವನಿಗೆ ಓದೋಕ್ಕಾಗಿಲ್ಲ, ಬರ್ಸ್ಕೊಂಡವನಿಗೆ ತಿದ್ದಕ್ಕಾಗಲಿಲ್ಲ. ಹಾಗಿರುವಾಗ ನೀನೇನಪ್ಪ ಈ ಥರ ಹೇಳ್ತೀಯ ನನಗೆ ಅಂತಂದೆ. ಹೋಗ್ಲಿ ಬಿಡು, ನೀನು ಹುಟ್ಟಿದ್ದು ಯಾವಾಗ, ಡೇಟ್ ಆಫ್ ಬರ್ತ್ ಏನಿಲ್ಲ ಸರ್, ಬೆಂಗಳೂರು ಗುಣಶೀಲ ನರ್ಸಿಂಗ್ ಹೋಮಲ್ಲಿ ಡೆಲಿವರಿ ಮಾಡಿ ತೆಗೆದುಬಿಟ್ರು ಸರ್ ನನ್ನನ್ನು ಅಂದ. ಅವನು ಹುಟ್ಟಿದ ಡೇಟೇ ಇದು ಸಿಸರಿನ್ ಆದಾಗ, ಇನ್ನು ಹುಟ್ಟಿದ್ದ ಡೇಟೇ ಕರೆಕ್ಟಾಗಿಲ್ಲ, ಸಿಸರಿನ್ ಆಪರೇಷನ್ ಗುಣಶೀಲ ನರ್ಸಿಂಗ್ ಹೋಮು ಬಸವನಗುಡಿ ಬೆಂಗಳೂರು 4 ಆಗಿದ್ದಾಗ ಇವನು ಇನ್ನು ಈ ಜಾತಕ ಎಲ್ಲ ಕಟ್ಕೊಂಡು ನಾನೇನು ಮಾಡೋದು? ಜಾತಕ ಎಲ್ಲ ಕರೆಕ್ಟಾಗಿದ್ದರೆ ಸ್ವಲ್ಪ ಸರಿಯಾಗತ್ತೆ, ಆದರೆ ಅವನಿಗೆ ಮಾತ್ರ ಜಾತಕ ಅಪ್ಲೈ ಆಗತ್ತೆ, ಅವನ ಹೆಂಡ್ತಿಗೆ ಆಗಲ್ಲ. ಅವನ ಹೆಂಡ್ತಿಗೆ ಬೇರೆ ಜಾತಕ, ಅವನ ಮಗಳಿಗೆ ಬೇರೆ ಜಾತಕ, ಅವನ ಅಮ್ಮನಿಗೆ ಬೇರೆ ಜಾತಕ, ಅವನ ಮಗನಿಗೆ ಬೇರೆ ಜಾತಕ. ಬಟ್ ಆ ಮನೇಲಿ ಎಲ್ಲರೂ ವಾಸ. ಹಾಗಾಗಿ ವಾಸ್ತುನೇ ಮೇಯ್ನ್ ಆಗುತ್ತೆ ವಿನ ಜಾತಕ ಇಂಪಾರ್ಟೆಂಟ್ ಆಗೋದೇ ಇಲ್ಲ. ಇನ್ನೊಂದು ಕರ್ಮ ಥಿಯರಿ ಸರ್ ನಾನು ಧರ್ಮಸ್ಥಳಕ್ಕೆ ವರ್ಷಕ್ಕೆ 4 ಸತಿ ಹೋಗ್ತೀನಿ ಸರ್, ತಿರುಪತಿಗೆ 28 ಸತಿ ಹೋಗ್ತೀನಿ ಸರ್, ಸೌಂದತ್ತಿಗೆ ಹೋಗ್ತಾನೇ ಇರ್ತೀನಿ ಸರ್, ಎಲ್ಲ ದೇವಸ್ಥಾನಗಳಿಗೆ ಹೋಗಿ ನಾನು ಎಷ್ಟೋ ಜನಕ್ಕೆ ಈಗಲೀಗ ತಮಾಷೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ ಅಂತೂ. ನನಗಂತೂ ಇದು ಉರಿದೋಗ್ಬಿಟ್ಟಿದೆ. ಸರ್ ನೀವೆಲ್ಲ ಕರೆಕ್ಟಾಗಿದೆ, ದೇವ್ರ ಮನೆ ಅಂತೀರಲ್ಲ, ಹಂಗಾದ್ರೆ ದೇವಸ್ಥಾನದಲ್ಲೇ 1 ತಿಂಗಳು ಮಲ್ಕೊಂಬಿಡಿ, ಎಲ್ಲ ಸಾಲ್ವ್ ಆಗುತ್ತಲ್ಲ, ನನ್ನ ಹತ್ರ ಯಾಕೆ ಬರ್ತೀರಾ ಅಂತಲೂ ಕೇಳ್ತೀನಿ. ಯಾಕೆಂದರೆ ವಾಸ್ತುವಿನ ನೇಚರ್ ಅನ್ನೋದನ್ನು ಕರೆಕ್ಟ್ ಮಾಡ್ಕೊಳ್ಳದೆ ಇದ್ದಾಗ ಈ ಜಾತಕ ಸರಿ ಹೋಗುತ್ತಾ? 33% ಆಫ್ ಯುವರ್ ಲೈಫ್ ಈಸ್ ಹರಸ್ಕೋಪ್. ಬಟ್ ಯಾರಿಗೆ? ಅವನೊಬ್ಬನಿಗೆ 33%, ಅವನ ಹೆಂಡ್ತಿಗೆ, ಅವನ ಮಗನಿಗೆ 33%. ಆಯಿತು. ಕರ್ಮ ಥಿಯರಿ ಅಂದರೆ ಏನು? ಮಾಡಿರೋ ಪಾಪ ಪುಣ್ಯಗಳ ಫಲದ ಒಟ್ಟು ಕನ್ಸಾಲಿಡೇಷನ್. 3 ಜನ್ಮ, 4 ಜನ್ಮ, 5 ಜನ್ಮ. ಈ ಜನ್ಮದಲ್ಲಿ ಅಪ್ಪ ದಿನಾ ದೇವಸ್ಥಾನ ಓಪನ್ ಮಾಡಿ ಊಟ ಹಾಕ್ತಾ. ಸ್ವಾಮಿ ನಾನು ಒಂದು ಕೇಳ್ತೀನಿ, ದೇವಸ್ಥಾನ ಓಪನ್ ಮಾಡಿ ದಿನ ಊಟ ಹಾಕಿದ ತಕ್ಷಣ ನಿಮಗೆಲ್ಲ ಒಳ್ಳೇದಾಗುವಂಗಿದ್ರೆ ವಾಸ್ತು ಬೇಕಾಗೇ ಇಲ್ಲ. ವಾಸ್ತು ಒಂದು ಮೇಯ್ನಾಗಿ ಇಟ್ಕೊಂಡ್ಬಿಟ್ರೆ ಇಡೀ ಸಂಸಾರ ಖುಷಿಯಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ. ಅದರ ಬಗ್ಗೆ ಎರಡನೇ ಪ್ರಶ್ನೆನೇ ಇಲ್ಲ, ಏನೂ ಇಲ್ಲ. ವಾಸ್ತುನ ನೀರಿನ ಜಾಗದಲ್ಲಿ ನೀರು, ಬೆಂಕಿ ಜಾಗದಲ್ಲಿ ಬೆಂಕಿ, ಗಾಳಿ ಜಾಗದಲ್ಲಿ ಗಾಳಿ, ಭೂಮಿ ಜಾಗದಲ್ಲಿ ಭೂಮಿ, ಅಂದರೆ ನೈಋತ್ಯ ಮೂಲೆಯಲ್ಲಿ ಮನೆ. ಆದರೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಇದು ಫೈನಲ್ ರಿಕ್ವೆಸ್ಟು, ಇದು ಕೊನೆ ರಿಕ್ವೆಸ್ಟು, ಇನ್ನೂ ಮಾಡಲ್ಲ. ದಿಕ್ಕು ಡಿಗ್ರಿ ಬರದೇ ಇದ್ದರೆ, ದಿಕ್ಕು ಕ್ರಾಸಾಗಿ ಬರುವಂಗಿದ್ರೆ ಅದನ್ನು ನಮ್ಮ ಹತ್ರ ಏನಾರ ಮಾಡಿ ಸರಿ ಮಾಡಿಕೊಡಿ ಸರ್ ಅಂತ ಕೇಳಕ್ಕೆ ಬರಬೇಡಿ. ಯಾಕೆಂದರೆ ನಾವು ಮಾಡೋಕ್ಕೆ ಅದು ದಿಕ್ಕು ನಂದಲ್ಲ. ಸೂರ್ಯ ಹುಟ್ಟುವ ಆಧಾರಿತವಾಗೇ ನಿಮ್ಮದು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಬರೋದೇ ವಿನ ಸೂರ್ಯನ ದಿಕ್ಕೇ ಕರೆಕ್ಟಾಗಿ ಇಲ್ಲದೆ ಇದ್ದರೆ ಒಂದು ಸಣ್ಣ ಡ್ರಾಯಿಂಗ್ ಹಾಕ್ತೀನಿ, ಒಂದೇ 1 ನಿಮಿಷದಲ್ಲಿ, ಏನು ಕಳ್ಕೊಳ್ಳೋದೇನಿಲ್ಲ. ಒಂದು ಡ್ರಾಯಿಂಗ್ ಹಾಕ್ತೀನಿ ನೋಡಿ, ಇಷ್ಟೇ ಸಾಕು. ಇದೇ ಒಂದು ಸೈಟ್ ಆದಾಗ ಈ 4 ದಿಕ್ಕುಗಳು ಕರೆಕ್ಟಾಗಿದೆ. ನಾರ್ತು 0, ಸೌತು 180, ವೆಸ್ಟು 270, ಈಸ್ಟು 90. ಇದೇ ಈಗ ಈ ದಿಕ್ಕು ಕ್ರಾಸ್ ಆಗಿ ಹೊಡೆದ್ಬಿಟ್ಟು ಈ ದಿಕ್ಕೆ ಕೆಲವರದ್ದು ನಾರ್ತ್ ನೋಡಿ ಇಲ್ಲಿ ಬರುತ್ತೆ, ಇಲ್ಲಿ ಎನ್ ಅಂತ ತೋರಿಸುತ್ತೆ. ಆಗ ಏನಾಗುತ್ತೆ, ನ್ಯಾಚುರಲಿ ಇದು ಸೌತ್ ಆಗುತ್ತೆ. ಹೀಗಾದಾಗ ಆಟೋಮೆಟಿಕ್ಲಿ ಹೀಗಾಗತ್ತೆ, ಈಸ್ಟ್ ವೆಸ್ಟ್ ಆಗುತ್ತೆ. ಈಗ ಈ ಮನುಷ್ಯ, ಈ ಕ್ರಾಸ್ ದಿಕ್ಕಿರುವಂಥ ಮನುಷ್ಯ ಕಿಚನನ್ನು ಎಲ್ಲಿಡೋದು? ಅವನು ಇಲ್ಲಿಡಬೇಕು, ಸೌತ್ ಈಸ್ಟ್ ಅಂತ ಇಲ್ಲಿಡಬೇಕು. ಕಿಚನ್ ಇಲ್ಲಿಡಬೇಕು. ಈ ಮನೆಗೆ ಬಾಗಿಲು ಎಲ್ಲಿ ಕೊಡೋದು ಸ್ವಾಮಿ? ಇಲ್ಲಿ ಕೊಡೋಕ್ಕಾಗೋದೇ ಇಲ್ಲ. ಬೆಡ್ರೂಮ್ ಎಲ್ಲಿ ಮಾಡಬೇಕು? ಇಲ್ಲಿ ಮಾಡಬೇಕು. ನೋಡಿ, ಇದು ಬೆಡ್ರೂಮ್. ಹೇಗೆ ಮಾಡೋದು ಇದನ್ನು? ಸೈಟ್ ಅಷ್ಟು ದೊಡ್ಡ ಸೈಜೂ ಇರೋದಿಲ್ಲ, ಅಥವಾ ಸೈಟಿನ ದಿಕ್ಕು ನಮಗೆ ಕೋಆಪರೇಟ್ ಮಾಡೋದೂ ಇಲ್ಲ. ಸರ್ ಹಾಗಾದ್ರೆ ನಾವು ತೊಗೊಂಡ್ಬಿಟ್ಟಿದ್ದೀವಲ್ಲ, ಏನು ಮಾಡೋದು ಅಂತ ಕೇಳೋದಕ್ಕೆ ಹೇಳ್ತೀನಿ ಕೇಳಿ. ಸಿಂಪಲ್ ಇದೆ, ತಲೆ ಕೆಡಿಸ್ಕೊಳ್ಳೇಬೇಡಿ. ಅವನು ಯಾನೋ ನಮ್ಮನ್ನು ನೋಡಲಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಕಾರ್ ತೊಗೊಂಡು ಓಡ್ಸೋಕ್ಕಾಗೋದಿಲ್ಲ ಅಂದಮೇಲೆ ಏನು ಮಾಡೋದು? ಮಾರ್ಬಿಡೋದು
ಅಷ್ಟೇ. ತೊಗೊಂಡವ್ನು ಹಣೆ ಬರ ಅನ್ನೋದಕ್ಕೆ ನಾವು ರೆಡಿ ಮಾಡೋಕ್ಕಾಗೋದಿಲ್ಲ. ನಾನು ಹಾಗೂ ಸುಮಾರು ಜನಕ್ಕೆ ಹೇಳ್ತೀನಿ, ನೀವು ಕೆಟ್ಟ ಮನೆ ಕಟ್ಬಿಟ್ಟಿದ್ದೀರಾ, ಇದನ್ನು ನಿಮಗೆ ಉಪಯೋಗ ಇಲ್ಲ, ಮಾರ್ಬಿಡ್ತೀನಿ ಅಂತ ಅವರೇ ಅಂದ್ಬಿಡ್ತಾರೆ. ಅಯ್ಯೋ ತೊಗೊಂಡವ್ನು ಸಾಯ್ತಾನಲ್ಲ ಅಂತ ಏನು ಮಾಡೋದು, ನನ್ನ ಹತ್ರ ಪೊಕ್ ರೇಡಿಯೋ ಇದೆ, ಅದು ಓಡೋದಿಲ್ಲ, ಡ್ರರ್ ಅನ್ನತ್ತೆ. ಆ ಪೊಕ್ ರೇಡಿಯೋನ ನಾನೇನು ಮಾಡೋದು, ಫ್ರೆಂಡಿಗೆ ಕೊಡೋಕ್ಕೆ ಇಷ್ಟ ಇಲ್ಲ, ಯಾಕೆಂದರೆ ಅವನಿಗೂ ಉಪಯೋಗ ಆಗೋದಿಲ್ಲ. ಅದಕ್ಕೋಸ್ಕರನೇ ಈಗ ಯೂಟ್ಯೂಬನ್ನು ಎಲ್ಲ ಒಬ್ಬರಿಂದ ಒಬ್ಬರಿಗೆ ಹಬ್ಬು ಬಿಟ್ಟು ಈ ಸೈಟ್ ಮಾಡುವವರು ಕೂಡ ಒಂದು ಸ್ವಲ್ಪ ಸರಿಯಾದ ರೀತಿಯಲ್ಲಿ ಸೈಟ್ ಮಾಡಲಿ ಅಂತ ಆ ದೇವರನ್ನ ಬೇಡ್ಕೊಳ್ಳೋಣ. ನಾವು ಇನ್ನೇನು ಮಾಡೋಕ್ಕಾಗತ್ತೆ. ಎಲ್ಲ ಕಷ್ಟ ಬಂದಾಗೂ ಬೇಡ್ಕೊಳ್ಳೋದು ಯಾರನ್ನ? ಸೃಷ್ಟಿಕರ್ತ ಆದಂಥ ಭಗವಂತನ. ಅವನನ್ನೇ ಬೇಡ್ಕೊಳ್ಳೋಣ. ಈ ಸೈಟ್ ಮಾಡುವವರಿಗೆ ಸ್ವಲ್ಪ ಬುದ್ಧಿ ಕೊಡು ದೇವ್ರೆ. ಅವನು ಗೊತ್ತಿಲ್ಲ, ಅವನು ಸೆಲೆಕ್ಟ್ ಮಾಡುವಾಗ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾನೆ. ಬಿಡಿ ಅವನೇ ತೊಗೊಳ್ಳಿ, ಕಾರ್ಪೊರೇಷನ್ ಇಂಜಿನಿಯರೇ ತೊಗೊಳ್ಳಿ, ಅವರದ್ದು ಬೇಕಾದಾಗ ಚೆನ್ನಾಗಿ. ನೀವೀಗ ಯಾವ್ದಾರ ಇಂಜಿನಿಯರನ್ನು ಹುಡುಕಿ, ಅವನ ಮನೆ ಕರೆಕ್ಟಾಗಿರುತ್ತೆ. ಇದ್ಯಾರೋ ತೊಗೊಳ್ಳೋನು ಅವನು ಸತ್ತೋದ್ರೂ ಪರವಾಗಿಲ್ಲ, ಇವನು ಬಾದರ್ ಮಾಡ್ಕೊಳ್ಳೋದಿಲ್ಲ. ಸೊ ನಮ್ದ್ರ ಬಗ್ಗೆ ನಾವು ಬಾದರ್ ಮಾಡ್ಕೋಬೇಕು ಅಂದಾಗ, ನಾನು ಆಗಲೇ ಮೊದಲೇ ಹೇಳಿದ್ದೀನಿ, ಸಣ್ಣ ವಸ್ತುಗಳು ತೊಗೊಳ್ಳುವಾಗಲೂ ಕೂಡ 10 ಜನ ಫ್ರೆಂಡ್ಸನ್ನು ಕೇಳೋ ಥರನೇ ಒಂದು ಸೈಟನ್ನು ತೊಗೊಳ್ಳುವಾಗ ಕೂಡ ಸರಿಯಾದ ರೀತಿಯಲ್ಲಿ ಗಮನ ಮಾಡಿ ತೊಗೊಳ್ಳಿ. ಕ್ರಾಸ್ ದಿಕ್ಕದ ಸೈಟ್ ತೊಗೊಂಡು ನಮ್ಮ ಹತ್ರ ಆಮೇಲೆ ಬರಬೇಡಿ. ಕೆಲವು ಊರುಗಳೇ ಹಾಳಾಗೋಗಿದೆ. ಕೆಲವು ಊರುಗಳು ದಿಕ್ಕು ಬರ್ದೇನೆ ಆ ಊರಿಗೆ ಬೆಲೆನೇ ಇಲ್ಲ. ಕೆಲವು ಕ್ಷೇತ್ರಗಳಲ್ಲಿ MLA ಕ್ಷೇತ್ರ ಇತ್ತದು. ಸೊ ಫಾರ್ ಎಕ್ಸಾಂಪಲ್ ಹೊಳೆಹೊನ್ನೂರು ಇರ್ಬೋದು, ಫಾರ್ ಎಕ್ಸಾಂಪಲ್ ಹೊಸನಗರ ಇರ್ಬೋದು, ಫಾರ್ ಎಕ್ಸಾಂಪಲ್ ಬಾಳೆಹೊನ್ನೂರು ಇರ್ಬೋದು. ಇದೆಲ್ಲ MLA ಕ್ಷೇತ್ರಗಳಿತ್ತು ಒಂದು ಕಾಲದಲ್ಲಿ. ಆ ಊರು ಉದ್ಧಾರ ಆಗದೆ ಇರೋದ್ರಿಂದ ಆ ಕ್ಷೇತ್ರಗಳನ್ನೇ ತೆಗೆದುಬಿಟ್ಟು ಬೇರೆ ಕಡೆಗೆ ಹಾಕ್ಬಿಟ್ರು. ಹಾಗೆ ಕೆಲವು ಊರುಗಳು ಉದ್ಧಾರನೇ ಆಗೋದಿಲ್ಲ. ಏನು ಮಾಡಿದ್ರು ಅದನ್ನು ಮುಟ್ಟಿದ್ರೆ ಬೆಂಕಿನೇ ಅದು. ಅಲ್ಲಿ ಯಾರು ಒಳ್ಳೆ ವ್ಯಕ್ತಿಗಳು ಹುಟ್ಟೋದಿಲ್ಲ, ಒಳ್ಳೆ ವ್ಯಕ್ತಿಗಳು ಬೆಳೆಯೋದಿಲ್ಲ, ಒಳ್ಳೆ ಮನೆತನಗಳು ಇರೋದಿಲ್ಲ. ಸೊ ಹಾಗಾಗಿ ಇದನ್ನು ಒಂದು ಜಾಗವನ್ನು ಸೆಲೆಕ್ಟ್ ಮಾಡುವಾಗ ಈ ಹಕ್ಕಿಗಳು ಮನೆಗಳು ಕಟ್ಕೊಂಡು ಗೂಡುಗಳು ಕಟ್ಕೊಂಡು ಜೀವನ ಮಾಡೋ ಥರನೇ ನೀವು ಒಂದು ನೆಮ್ಮದಿ ಜೀವನಕ್ಕೆ ಹೋಗಿ. ಯಾಕೆ ಸುಮ್ಮನೆ ಬ್ಯಾಂಕಲ್ಲಿ ಸಾಲ ಮಾಡಿಬಿಟ್ಟು ಅಲ್ಲಿ 10% 12% ಬಡ್ಡಿ ಕಟ್ಟಿ ಇಲ್ಲೊಂದು ಎಡವಟ್ಟು ಮನೆ ಕಟ್ಕೊಂಡು ಕೊನೆಗೆ ಬಡ್ಡಿಗೂ ಬ್ಯಾಂಕಿಗೂ ಸಾಕಾಗದೇನೆ ಬ್ಯಾಂಕವನು ಇನ್ನೊಂದು ಪ್ರಾಬ್ಲಮ್ ಇದೆ. ಒಂದು ಭಾಳ ಮುಖ್ಯವಾದಂಥ ವಿಚಾರ, ಇದನ್ನು ಇಡೀ ಪಬ್ಲಿಕ್ಕಿಗೆ ಗಮನಕ್ಕೆ ತರ್ತಾ ಇದ್ದೀನಿ. ಇದನ್ನು ಭಾಳ ಮುಖ್ಯವಾಗಿ ಯೋಚನೆ ಮಾಡ್ಕೊಳ್ಳಿ. ಕೆಲವರು ಮನೆ ಲೀಸಿಗೆ ಹಾಕೋತಾರೆ. ಮನೆ ಲೀಸಿಗೆ ಹಾಕೊಳ್ಳುವಾಗ ಆ ಮನೆ ಆಲ್ರೆಡಿ ಬ್ಯಾಂಕಿಗೆ ಹೈಪಾಥಿಕೇಶನ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಬ್ಯಾಂಕಲ್ಲಿ ಸಾಲ ತಗೊಂಡಿದ್ದಾನ ಅಂತ ನೋಡ್ಕೊಳ್ಳಿ. ನೀವೇನ್ ಮಾಡ್ತೀರಾ, ಓನರಿಗೆ 10 ಲಕ್ಷ 20 ಲಕ್ಷ 30 ಲಕ್ಷ ಕೊಟ್ಟು ಮನೇನ ಲೀಸಿಗೆ ಹಾಕೋತೀರಾ. ಆದ್ರೆ ಆ ಮನೆ ಏನಾಗಿರುತ್ತೆ, ಈಗಾಗಲೇ ಬ್ಯಾಂಕಿಗೆ ಹೈಪಾಥಿಕೇಟ್ ಆಗಿರುತ್ತೆ, ಅವನ ದುಡ್ಡನ್ನು ವಾಪಸ್ ಕಟ್ಟಿರಲ್ಲ. ಈ ಮನೆ ಅವರು ಖಂಡಿತವಾಗೂ ಬ್ಯಾಂಕ್ ಅವನು ಬಂದು ನಿಮ್ಮ ಸಾಮಾನೆಲ್ಲ ಎತ್ತಾಕ್ಬಿಟ್ಟು ಮನೇನ ಅವನು ಕಸ್ಟಡಿಗೆ ತಗೋತಾನೆ. ಹಾಗಾಗಿ ನಿಮಗೆ ತೊಂದರೆ ಆಗುತ್ತೆ. ಹಾಗಾಗಿ ಮನೆ ಲೀಸಿಗೆ ಹಾಕೊಳ್ಳುವವರು ಡಾಕ್ಯುಮೆಂಟೇಶನ್ ಆಫ್ ದ ಹೌಸ್ ಕ್ಲೀನ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಅದರಲ್ಲಿ ಮೇಲೆ ಯಾವುದೇ ಸಾಲ ಇಲ್ವ ಅಂತ ನೋಡ್ಕೊಳ್ಳಿ. ಅವ್ನು ಡಬಲ್ ಸಾಲ ಮಾಡ್ತಾನೆ. ಕೆಲವು ಕ್ರಿಮಿನಲ್ಗಳಿದ್ದಾರೆ, ಬ್ಯಾಂಕಲ್ಲೂ ಸಾಲ ತಗೋತಾರೆ, ನಿಮಗೂ ಹೈಪಾಥಿಕೇಶನ್ಗೆ ಹಾಕ್ತಾರೆ. ಬ್ಯಾಂಕ್ ಅವ್ನು ಬಂದು ಸಾಮಾನ್ಯ ಎಸಿತಾನೆ, ನಿಮ್ಮನ್ನು ಬಿಸಾಕ್ತಾನೆ. ದಯವಿಟ್ಟು ಇದನ್ನೊಂದು ಗಮನ ಕೊಡಿ. ಇದು ಸುಮ್ಮನೆ ಜನರಲ್ ಇನ್ಫಾರ್ಮೇಷನ್ಗೆ ಹೇಳಿರೋದು. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಇನ್ನು ಮೇಲೆ ನೀವು ಒಂದು ಮನೆಯನ್ನ ಸೆಲೆಕ್ಟ್ ಮಾಡುವಾಗ, ತಗೊಳ್ಳುವಾಗ, ಕಟ್ಟುವಾಗ ಎಲ್ಲ ಈ ನಾನು ಹೇಳಿರುವಂಥ ನನ್ನ ಇಷ್ಟೊಂದು ಕೂಗಾಡಿರೋ ಎನರ್ಜಿನ ಉಪಯೋಗ ಮಾಡಿಕೊಂಡು ಸಮಾಜಕ್ಕೆ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ. ಈ ವಿಡಿಯೋನ ಎಲ್ಲರೂ ಭಾಳ ಸುಂದರವಾಗಿ ನೋಡಿ ನನಗೆ ವಂದನೆಗಳನ್ನು ತಿಳಿಸಿ. ಥ್ಯಾಂಕ್ಸ್.